ಚಿಲ್ಡ್ರನ್ಸ್, ವೆಲ್ಕಮ್ ಟು ಜಿಯೋನ್ ಸ್ಟೋರೀಸ್ ಟೈಮ್. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಸ್ಟೋರೀಸ್ ಅನ್ನು ಕೇಳೋದಕ್ಕೆ ತಯಾರಾಗಿದ್ದೀರಾ? ಮಕ್ಕಳೇ, ಈ ಲೋಕದಲ್ಲಿ ದೇವರು ಯಾತಕ್ಕೆ ಮನುಷ್ಯನನ್ನು ಉಂಟು ಮಾಡಿದರು? ದೇವರು ಉಂಟು ಮಾಡಿರುವ ಮನುಷ್ಯನು ದೇವರಿಗೆ ವಿಧೇಯತೆ ಉಳ್ಳವನಾಗಿದ್ದಾರಾ? ಈ ಎಲ್ಲಾ ಪ್ರಶ್ನೆಗೂ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣವಾ? ಅದಕ್ಕೂ ಮುಂಚಿತವಾಗಿ ನಾನು ನಿಮಗಾಗಿ ಒಂದು ಪ್ರಶ್ನೆಯನ್ನು ಇಟ್ಟಿದ್ದೇನೆ. ನೀವು ಬೈಬಲ್ನಲ್ಲಿ ಆದಿಕಾಂಡ 2-3 ಅಧ್ಯಾಯವನ್ನು ಓದಿದ್ದೀರಾ? ಒಂದು ವೇಳೆ ಓದಿದ್ದರೆ ಇನ್ನೂ ಆಳವಾದ ಸತ್ಯದೊಂದಿಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣವಾ? ಒಂದು ವೇಳೆ ನೀವು ಓದಿ ತಿಳಿದುಕೊಂಡಿಲ್ಲ ಅಂದ್ರೆ ನೀವು ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ತಿಳಿದುಕೊಳ್ಳಿರಿ. ತರುವಾಯ ತಿಳಿಯದೇ ಇರುವ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ಸಹ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ನ ಮೂಲಕ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಸರಿ, ಬನ್ನಿ ನಾವು ವಿಡಿಯೋ ಒಳಗೆ ಹೋಗೋಣ. ಮಕ್ಕಳೇ, ನಾವು ಇಂದಿನ ವಿಡಿಯೋದಲ್ಲಿ ದೇವರು 7 ದಿನದಲ್ಲಿ ಏನೆಲ್ಲ ಸೃಷ್ಟಿಸಿದರು ನೋಡಿದೇವಲ್ಲವಾ? ಇದಲ್ಲದೆ ಯೆಹೋವ ದೇವರು ಮೂಡನ ದಿಕ್ಕಿನಲ್ಲಿರುವ ಏದೇನ್ ಎಂಬ ತೋಟದಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು. ಮಕ್ಕಳೇ, ದೇವರು ರೂಪಿಸಿರುವ ಮನುಷ್ಯನು ಯಾರು ಹೇಳಿ? ಆದಮನಲ್ಲವಾ? ಆದಮನನ್ನು ಈ ಏದೇನ್ ಸೀಮೆಯಲ್ಲಿ ಇರಿಸಿದನು. ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಎಲ್ಲಾ ತರಹದ ಮರಗಳನ್ನು ಈ ಭೂಮಿಯಲ್ಲಿ ಬೆಳೆ ಮಾಡಿದರು. ಅದಲ್ಲದೆ ಈ ಮನುಷ್ಯರನ್ನು ಪರೀಕ್ಷಿಸುವುದಕ್ಕೆ ಆ ವನದ ಮಧ್ಯದಲ್ಲಿ 2 ವಿಧವಾದ ಮರವನ್ನು ಬೆಳೆಸಿದರು. ಒಂದು ಜೀವದಾಯಕ ವೃಕ್ಷ, ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಇನ್ನೊಂದು ವೃಕ್ಷವನ್ನು ಬೆಳೆಸಿದರು. ಈ 2 ವೃಕ್ಷದ ಕುರಿತಾಗಿ ತಿಳಿದುಕೊಳ್ಳುವುದಕ್ಕೆ ಮುಂಚೆ ಈ ಏದೇನ್ ಸೀಮೆಯಲ್ಲಿ ಯಾವ ಯಾವ ನದಿ ಹುಟ್ಟಿತ್ತು ಎಂದು ತಿಳಿದುಕೊಳ್ಳೋಣ ಬನ್ನಿ. ಏದೇನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ಏದೇನ್ ವನವನ್ನು ತೋಯಿಸುತ್ತಿತ್ತು. ಅದು ಆಚೆ ಕಡೆಯಲ್ಲಿ ಒಡೆದು 4 ಶಾಖೆಗಳಾದವು. ಮೊದಲನೆಯದು ಪೀಶೋನ್, 2ನೆಯ ನದಿ ಹೆಸರು ಗೀಹೋರ್, 3ನೆಯ ನದಿ ಹೆಸರು ಹಿದ್ದೆಕೇಲ್, 4ನೆಯ ನದಿ ಹೆಸರು ಯುಫ್ರಟಿಸ್. ಯುಫ್ರಟಿಸ್ ನದಿ ಇದು ಇತಿಹಾಸದ ಪಶ್ಚಿಮ ಏಷ್ಯಾದ ಒಂದು ಮುಖ್ಯ ನದಿಯಾಗಿರುತ್ತದೆ. ಮಕ್ಕಳೇ, ನಾವು ಏದೇನ್ ತೋಟದಿಂದ ಬಂದ ನದಿಯ ಕುರಿತು ತಿಳಿದುಕೊಂಡಿದ್ದೇವೆ ಅಲ್ಲವಾ? ಬನ್ನಿ ನಾವು ಈಗ 2 ವಿಧವಾದ ವೃಕ್ಷದ ಕುರಿತು ತಿಳಿದುಕೊಳ್ಳೋಣವಾ? ಯೆಹೋವ ದೇವರು ಆ ಮನುಷ್ಯನನ್ನು ಕರೆದುಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಇರಿಸಿದನು. ಯೆಹೋವ ದೇವರು ಉಂಟು ಮಾಡಿರುವ ಪ್ರಾಣಿಗಳು, ಪಕ್ಷಿಗಳು ಎಲ್ಲವನ್ನು ಆದಮನ ಬಳಿಗೆ ಬರಮಾಡಿದರು. ಈ ಮನುಷ್ಯನಿಗೆ ಆ ಎಲ್ಲಾ ಪ್ರಾಣಿಗಳಿಗೂ, ಪಕ್ಷಿಗಳಿಗೂ, ಜಂತುಗಳಿಗೂ ಹೆಸರಿಡುವುದಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಆ ಮನುಷ್ಯನು ಯಾವ ಯಾವ ಹೆಸರಿಟ್ಟನು ಅದೇ ಹೆಸರಾಯಿತು. ಹೀಗೆ ಆ ಮನುಷ್ಯನು ಎಲ್ಲಾ ಪಶುಗಳಿಗೂ, ಆಕಾಶದ ಪಕ್ಷಿಗಳಿಗೂ, ಕಾಡು ಮೃಗಗಳಿಗೂ ಹೆಸರಿಟ್ಟರು. ಇದಲ್ಲದೆ ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಈ ಸರ್ಪವು ಸ್ತ್ರೀಯನ್ನು ಈ ರೀತಿಯಾಗಿ ಪ್ರಶ್ನಿಸಿತ್ತು: ದೇವರು ಈ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸಿದ ಮರದ ಹಣ್ಣನ್ನು ತಿನ್ನಬಾರದೆಂದು ನಿಮಗೆ ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಿತು. ಅದಕ್ಕೆ ಆ ಸ್ತ್ರೀಯು, ಆ ಮರದ ಹಣ್ಣನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ಮತ್ತು ತಿಂದರೆ ಸಾಯುವಿರಿ ಎಂದು ಹೇಳಿದಳು. ನೋಡಿ ಮಕ್ಕಳೇ, ದೇವರು ತಿನ್ನಬಾರದು ಎಂದು ಹೇಳಿದರು. ಆದರೆ ಆ ಹವ್ವಳು ಸರ್ಪಕ್ಕೆ ದೇವರು ತಿನ್ನಲು ಕೂಡದು, ಮುಟ್ಟಲು ಕೂಡದು ಎಂದು ಜೋಡಿಸಿ ಹೇಳುತ್ತಿದ್ದಾರೆ. ಮಕ್ಕಳೇ, ನಮ್ಮ ಜೀವಿತದಲ್ಲಿಯೂ ಸಹ ಒಬ್ಬ ಸ್ನೇಹಿತನ ಹೇಳಿದ ವಿಷಯವನ್ನು ಇನ್ನೊಬ್ಬ ಸ್ನೇಹಿತನಿಗೆ ಹೇಳುವಾಗ ನಾವು ಇನ್ನೂ ಸ್ವಲ್ಪ ಜೋಡಿಸಿ ಹೇಳುತ್ತೇವಲ್ಲವಾ? ಇದೇ ಮನುಷ್ಯರ ಸ್ವಭಾವ. ಮಕ್ಕಳೇ, ಬನ್ನಿ ನಾವು ಮುಂದಿನ ಕಾರ್ಯವನ್ನು ತಿಳಿದುಕೊಳ್ಳೋಣ. ಆಗ ಸರ್ಪವು ಸ್ತ್ರೀಗೆ ಈ ರೀತಿಯಾಗಿ ವಂಚಿಸುತ್ತದೆ: ನೀವು ಆ ಮರದ ಹಣ್ಣನ್ನು ತಿಂದರೆ ಸಾಯುವುದಿಲ್ಲ, ನೀವು ದೇವರಂತೆ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತುಕೊಳ್ಳುವಿರಿ, ನಿಮ್ಮ ಕಣ್ಣುಗಳು ತೆರೆಯುವುದು ಎಂದು ಈ ರೀತಿಯಾಗಿ ಪ್ರಲೋಭನೆಯನ್ನು ಸ್ತ್ರೀಯಲ್ಲಿ ಮೂಡಿಸಿತ್ತು. ಮಕ್ಕಳೇ, ಪ್ರಲೋಭನೆ ಅಂದ್ರೆ ಟೆಂಪ್ಟೇಷನ್. ಸ್ತ್ರೀಯು ಆ ಸರ್ಪವು ಹೇಳಿದ ಮಾತುಗಳಿಗೆ ವಂಚನೆಗೆ ಒಳಗಾದಳು. ಆ ಹಣ್ಣು ನೋಡುವುದಕ್ಕೆ ರಮ್ಯವಾಗಿಯೂ ಉತ್ತಮವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡನೆ ನಿಂತಿದ್ದ ತನ್ನ ಗಂಡನಿಗೂ ಅಂದರೆ ಆದಮನಿಗೂ ಕೊಟ್ಟಳು. ದೇವರು ಯಾತಕ್ಕೆ ಆ ಮರವನ್ನು ಏದೇನ್ ವನದ ಮಧ್ಯದಲ್ಲಿ ಇಟ್ಟರು ಮತ್ತು ಅದನ್ನು ತಿಂದರೆ ಸಾಯುವಿರಿ ಎಂದು ಯಾಕೆ ಹೇಳಿದರು? ದೇವರು ಅವರನ್ನು ಪರೀಕ್ಷಿಸುವುದಕ್ಕೆ ಈ ರೀತಿಯಾಗಿ ಮಾಡಿದನು. ಆದರೆ ಆ ಪರೀಕ್ಷೆಯಲ್ಲಿ ಅವರು ಸೋತು ಹೋದರು. ದೇವರು ಆ ಹಣ್ಣನ್ನು ತಿಂದರೆ ಸಾಯುವಿರಿ ಎಂದು ಯಾತಕ್ಕೆ ಹೇಳಿದ್ದಾರೆಂದರೆ
ಆ ಹಣ್ಣನ್ನು ತಿಂದ ಮಾತ್ರಕ್ಕೆ ದೇವರ ಮಹಿಮೆಯನ್ನು ಕಳೆದುಕೊಳ್ಳುವರು. ಅದಕ್ಕಾಗಿಯೇ ದೇವರು ಈ ವಿಷಯವನ್ನು ಸಾಮ್ಯ ರೂಪವಾಗಿ ಹೇಳಿದರು. ಮಕ್ಕಳೇ, ನಮಗೂ ಸಹ ಸೈತಾನನು ಲೋಕದ ಆಶೆಗಳಿಗೆ, ಇಚ್ಛೆಗಳಿಗೆ, ವಂಚನೆಗೆ ಒಳಪಡಿಸುತ್ತದೆ. ಈ ಲೋಕದಲ್ಲಿ ಬಣ್ಣ ಬಣ್ಣದ ಚಿತ್ರಗಳನ್ನು, ವಿಡಿಯೋ ಗೇಮ್ಸ್ ಗಳನ್ನು, ಸಿನಿಮಾಗಳನ್ನು ಆಡುವುದಕ್ಕೂ ನೋಡುವುದಕ್ಕೂ ಸೈತಾನನು ನಮ್ಮ ಹೃದಯದಲ್ಲಿ ಆಸೆಯನ್ನು, ಒಂದು ಟೆಂಪ್ಟೇಷನ್ ಅನ್ನು ಉಂಟು ಮಾಡುತ್ತದೆ. ಮಕ್ಕಳೇ, ನಾವು ಅವಳ ಆದಮನ ರೀತಿಯಲ್ಲಿ ಒಂದು ಟೆಂಪ್ಟೇಷನ್ಗೆ ಅಥವಾ ಪ್ರಲೋಭನೆಗೆ ಒಳಗಾಗದಂತೆ ನಮ್ಮನ್ನು ನಾವು ಜಾಗೃತಿಯಿಂದ ಕಾಯ್ದುಕೊಳ್ಳೋಣವಾ? ಓಕೆ ಚಿಲ್ಡ್ರನ್ಸ್, ನೀವೆಲ್ಲರ ಸ್ಟೋರೀಸ್ ಅನ್ನು ಬಹಳ ಗಮನದಿಂದ ಕೇಳಿದ್ದೀರಾ ಅಂದುಕೊಂಡಿದ್ದೇನೆ. ಬನ್ನಿ ನಾವೊಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣವಾ? ಎಲ್ಲರೂ ಕಣ್ಗಳನ್ನು ಮುಚ್ಚಿ. ಪರಲೋಕದಲ್ಲಿ ವಾಸಿಸುವ ಪ್ರೀತಿಯುಳ್ಳ ತಂದೆಯೇ, ನಿಮಗೆ ವಂದನೆಗಳು. ಯೇಸಪ್ಪ, ಈ ದಿನದಲ್ಲಿ ಆದಾಮನು ಅವಳ ಕುರಿತಾಗಿ ನಾವು ತಿಳಿದುಕೊಂಡಿದ್ದೇವೆ. ಆದಾಮನು ಅವಳು ಸೈತಾನನ ವಂಚನೆಗೆ ಒಳಗಾದರು. ಆ ರೀತಿಯಲ್ಲಿ ಈ ಲೋಕದಲ್ಲಿ ಇರುವ ಆಶೆಗಳಿಗೆ, ಇಚ್ಛೆಗಳಿಗೆ ನಾವು ಒಳಗಾಗದಂತೆ ನಮ್ಮನ್ನು ಕಾಯ್ದುಕೊಳ್ಳಿರಿ. ನಾವು ಯಾವಾಗಲೂ ನಮ್ಮ ಮಹಿಮೆಯಲ್ಲಿ ಇರಲು ಸಹಾಯ ಮಾಡಿರಿ. ನಿನ್ನ ಮಹಿಮೆಯನ್ನು ಕಳೆದುಕೊಳ್ಳದಂತೆ ನಮ್ಮನ್ನು ನಡೆಸಿರಿ ದೇವರೇ. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇನ್. ಮಕ್ಕಳೇ, ಒಂದು ಮೆಮೊರಿ ವರ್ಡ್ಸ್ ಗಳನ್ನ ಕಲ್ತ್ಕೊಳ್ಳೋಣ. ನಾನೊಂದು ಸಾರಿ ಹೇಳಿಕೊಡುತ್ತೇನೆ, ಮತ್ತೊಂದು ಸಾರಿ ನನ್ನೊಂದಿಗೆ ಸೇರಿ ಹೇಳುತ್ತೀರಾ? 1 ಯೋಹಾನ 4:4. ಪ್ರಿಯ ಮಕ್ಕಳೇ, ನೀವಂತೂ ದೇವರಿಗೆ ಸೇರಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಉನ್ನತನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳ ಆತ್ಮವನ್ನು ಜಯಿಸಿದ್ದೀರಿ. ನನ್ನೊಂದಿಗೆ ಸೇರಿ ಹೇಳಿರಿ. ಪ್ರಿಯ ಮಕ್ಕಳೇ, ನೀವಂತೂ ದೇವರಿಗೆ ಸೇರಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಉನ್ನತನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳ ಆತ್ಮವನ್ನು ಜಯಿಸಿದ್ದೀರಿ. 1 ಯೋಹಾನ 4:4. ಮಕ್ಕಳೇ, ಎಲ್ಲರೂ ಮೆಮೊರಿ ವರ್ಡ್ಸ್ ನ ಕಲಿತಿದ್ದೀರಾ ಅಂದುಕೊಂಡಿದ್ದೇನೆ. ಮುಂದಿನ ವಾರದಲ್ಲಿ ಜೆನಿಸಿಸ್ ಚಾಪ್ಟರ್ಸ್ 3ನೇ ಅಧ್ಯಾಯವನ್ನು ಪೂರ್ಣವಾಗಿ ತಿಳಿದುಕೊಳ್ಳೋಣ. ಜೆನಿಸಿಸ್ ಅಂದ್ರೆ ಆದಿಕಾಂಡ ಮಕ್ಕಳೇ. ಓಕೆ ಮಕ್ಕಳೇ, ಟಾಟಾ, ಬಾಯ್.